ಏನು ಮಾಡಿದಾನಂತಂದರೆ ಒಂದು ಜಗತ್ತನ್ನು ಸೃಷ್ಟಿ ಮಾಡಿದಾನಲ್ವಾ ದೇವರು. ಈ ಜಗತ್ತಲ್ಲಿ ನಾವು ಹೇಗೆ ಬದುಕಬೇಕು, ಹೇಗೆ ನಮ್ಮ ಬಾಳನ್ನು ಕಟ್ಕೋಬೇಕು ಅನ್ನೋದಂಥ ಜ್ಞಾನ ನಮ್ಮಲ್ಲಿ ಇಲ್ಲದೆ ಹೋದರೆ ನಾವೇನಾಗ್ತೀವಿ? ಮನುಷ್ಯನ ಏನಂತಾರಂದರೆ ವಿವೇಕಯುಕ್ತ ಪ್ರಾಣಿ ಅಂತ ಕರೀತಾರೆ. ಅಂದರೆ ಮ್ಯಾನ್ ಈಸ್ ಏನಂತ ರ್ಯಾಷನಲ್ ಎನಿಮಲ್ ಅಂತ ಕರೀತಾರೆ. ಬಟ್ ಏನಾಗಿದೆಯಪ್ಪ ಅಂತಂದರೆ ಈಗಿನ ಜಗತ್ತನ್ನು ನೋಡ್ತಾ ಹೋದರೆ, ನೀವೆಲ್ಲ ನೋಡ್ತಿರ್ಬೋದು, ಇವತ್ತಿನ ನ್ಯೂಸ್ಗಳನ್ನೆಲ್ಲ ಕೇಳ್ತಾ ಹೋದರೆ ಏನು ಅನ್ನಿಸ್ತಾ ಇದೆ ಅಂತಂದರೆ ಈಗ ಮ್ಯಾನು ನ್ಯಾಷನಲ್ ಎನಿಮಲ್ ಆಗಿ ಉಳಿದಿಲ್ಲ, ಓನ್ಲಿ ಎನಿಮಲ್ ಆಗಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಮನುಷ್ಯ ಏನು ದೇವರು ಕೊಟ್ಟಿದ್ದಾನೆ, ಏನು ಸೃಷ್ಟಿ ಮಾಡಿದ್ದಾನೆ ದೇವರು, ಅದರಲ್ಲಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ಒಂದು ಜ್ಞಾನವನ್ನು ಹೊಂದಿರಬೇಕು ಅಂತ. ಜ್ಞಾನ ಅಂದರೆ ಏನು ದೊಡ್ಡದಲ್ಲ. ಜ್ಞಾನ ಅಂದರೆ ಏನಂತ ಹೇಳ್ತಾರಪ್ಪ ಅಂತ ಹಿರಿಯರು, ಜ್ಞಾನ ಅಂದರೆ ಯಾವುದೋ ಒಂದು ಸತ್ಯವನ್ನು ತಿಳ್ಕೊಳ್ಳೋದು ಅಥವಾ ಸತ್ಯವನ್ನು ತೋರಿಸೋದಕ್ಕೆ ಜ್ಞಾನ ಅಂತ ಕರೀತಾರೆ. ಯಾವುದು ಇದೆಯೋ ಇದ್ದದ್ದನ್ನು ಇದ್ದಂಗೆ ತೋರಿಸೋದು, ಇರೋ ವಸ್ತುವನ್ನು ಇರೋ ವಿಷಯವನ್ನು ಇದ್ದಂಗೆ ತೋರಿಸೋದಕ್ಕೆ ಜ್ಞಾನ ಅಂತ ಕರಿತೀವಿ. ಜ್ಞಾನ ಮನಸ್ಸನ್ನು ಬೆಳಗುತ್ತೆ, ಜಗತ್ತನ್ನು ಬೆಳಗುತ್ತೆ ಅಂತ ಹೇಳ್ತಾರೆ. ಈಗ ನಾವು ಎಕ್ಸಾಂಪಲ್ಗೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಒಂದು ಮನೆಯನ್ನು ಕಟ್ತೀವಿ. ಎಷ್ಟು? ಒಂದು 50 ಲಕ್ಷ ಕೋಟಿಗಟ್ಟಲೆ ಕೊಟ್ಟು ಮನೆಯನ್ನು ಕಟ್ತೀವಿ. ಅದರಲ್ಲಿ 20-30 ಲಕ್ಷ ಕೋಟಿಗಟ್ಟಲೆ ವೆಚ್ಚವನ್ನು ಮಾಡಿ ಸಾಮಗ್ರಿಗಳನ್ನ ಇಡ್ತೀವಿ. ಸೋಫಾ ಆಗಿರ್ಬೋದು, ಡೈನಿಂಗ್ ಟೇಬಲ್ ಆಗಿರ್ಬೋದು, ಎಲ್ಲನೂ ಇಡ್ತೀವಿ. ಆದರೆ ಮನೆ ತುಂಬುತ್ತಾ? ಮನೆ ತುಂಬಲ್ಲ, ಇನ್ನೂ ಜಾಗ ಇರುತ್ತೆ. ಎಷ್ಟು ನೀವು ಫರ್ನಿಚರ್ಸ್ ಅಂದರೂ ಕೂಡ ಮನೆ ತುಂಬಲ್ಲ, ಇನ್ನೂ ಜಾಗ ಇರುತ್ತೆ. ಆದರೆ ಅದೇ ₹1 ದೀಪವನ್ನು ತಂದು ನೀವು ಮನೆಯಲ್ಲಿ ಹಚ್ಚಿದ್ರೆ ಮನೆಯನ್ನು ಏನು ಮಾಡುತ್ತೆ? ಅದು ದೀಪ ಬೆಳಕಿನಿಂದ ಮನೆಯನ್ನು ತುಂಬುತ್ತೆ. ಆ ರೀತಿ ಜ್ಞಾನ ಕೂಡ ಅಷ್ಟೇ, ಇಡೀ ವಿಶ್ವವನ್ನು, ಇಡೀ ಮನಸ್ಸನ್ನು ಏನು ಮಾಡುತ್ತೆ? ಅದು ತುಂಬುವಂಥ ಕೆಲಸವನ್ನು ಜ್ಞಾನ ಮಾಡುತ್ತೆ. ದೇವರು ಒಂದ್ಸಲ ಏನು ಅನ್ಕೊತಾನೆ, ನಾನು ಸೃಷ್ಟಿಯನ್ನು ಮಾಡಿಬಿಟ್ಟೆ ಜಗತ್ತನ್ನು. ಈ ಸೃಷ್ಟಿ ಮಾಡಿದ ಜಗತ್ತಿನ ಬಗ್ಗೆ ಈ ಪ್ರಾಣಿಗಳು, ಮನುಷ್ಯ ಏನು ಅಂದ್ಕೊಂಡಿದ್ದಾನೆ, ಅವರಿಂದ ಒಂದು ಫೀಡ್ಬ್ಯಾಕನ್ನು ತಗೋಬೇಕು ಅನ್ಕೊಂತಾನೆ ದೇವರು. ಹಾಗಾಗಿ ಏನು ಮಾಡ್ತಾನೆ ದೇವರು? ಭೂಲೋಕಕ್ಕೆ ಬರ್ತಾನೆ, ಫೀಡ್ಬ್ಯಾಕ್ ತಗೋಬೇಕಲ್ಲ, ಯಾವ ರೀತಿ ನಾವು ಸೃಷ್ಟಿ ಮಾಡಿರೋ ಜಗತ್ತು ಏನು ಅನಿಸುತ್ತೆ ನಿಮಗೆ ಜಗತ್ತಿನ ಬಗ್ಗೆ ಅಂತ. ಬಂದಾಗ ಮೊದಲಿಗೆ ಅವನಿಗೆ ಸಿಗೋದು ದುಂಬಿ ಸಿಗುತ್ತೆ. ದುಂಬಿ ಕೇಳ್ತಾನೆ, ನಾನು ಜಗತ್ತು ನಿರ್ಮಾಣ ಮಾಡಿದ್ದೀನಿ, ಸೃಷ್ಟಿಯನ್ನು ಮಾಡಿದ್ದೀನಲ್ಲ, ನಿನಗೇನು ಅನಿಸುತ್ತೆ ಇದ್ರ ಬಗ್ಗೆ, ನಿನ್ನ ಫೀಡ್ಬ್ಯಾಕ್ ಏನು ಅಂತ ಕೇಳಿ. ದುಂಬಿ ಏನು ಹೇಳುತ್ತೆ ಅಂದರೆ, ದೇವರೇ, ನೀನು ಮಾಡಿರ್ತಕ್ಕಂತಹ ಈ ಜಗತ್ತಲ್ಲಿ ಎಷ್ಟೊಂದು ತೆರನಾದ ಹೂಗಳಿದ್ದಾವೆ, ಹೂವಿನಲ್ಲಿ ಮಕರಂದ ಇಟ್ಟಿದೆಯಾ. ನನ್ನ ಕೆಲಸ ಏನಿದೆ? ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಜಂಪ್ ಮಾಡೋದು, ಮಕರಂದನ ಇರೋದು, ಸಂತೋಷವಾಗಿದ್ದೀನಿ ನಾನು ಅಂತ ಹೇಳ್ತಾರೆ. ಅದೇ ರೀತಿ ಮುಂದೆ ಹೋಗ್ತಾನೆ, ಹಕ್ಕಿ ಭೇಟಾಗುತ್ತೆ. ಹಕ್ಕಿ ಕೇಳ್ತಾನೆ ದೇವರು, ಏನಪ್ಪ ನಿನ್ನ ಫೀಡ್ಬ್ಯಾಕ್ ಏನು ಈ ಸೃಷ್ಟಿಯ ಬಗ್ಗೆ ಅಂತ ಕೇಳ್ತಾನೆ. ಅವಾಗ ಹಕ್ಕಿ ಏನು ಹೇಳುತ್ತೆ ಅಂದರೆ, ದೇವರೇ, ನೀನು ಸೃಷ್ಟಿ ಮಾಡಿರ್ತಕ್ಕಂತಹ ಸರೋವರಗಳು, ಎಷ್ಟೊಂದು ಸರೋವರಗಳಿದ್ದಾವೆ, ಎಷ್ಟೊಂದು ಹಣ್ಣುಗಳನ್ನು ಇಟ್ಟಿದೆಯಾ, ವಿವಿಧ ತೆರನಾದ ಹಣ್ಣುಗಳನ್ನು ಇಟ್ಟಿದೆಯಾ. ನನ್ನ ಕೆಲಸ ಏನಿದೆ ಇಲ್ಲಿ? ಹಣ್ಣುಗಳನ್ನ ತಿನ್ನೋದು, ಬೇಕಾದ ಹಣ್ಣುಗಳನ್ನು ತಿನ್ಬೋದು, ನದಿ ನೀರನ್ನು ಕುಡ್ಕೊಂಡು ಆರಾಮಾಗಿದ್ದೀನಿ ನಾನು ಅಂತ. ಅದೇ ರೀತಿ ಮುಂದೆ ಹೋದಾಗ ಒಂದು ಕಪ್ಪೆ ಭೇಟಾಗುತ್ತೆ. ಕಪ್ಪೆಗೂ ಕೇಳ್ತಾನೆ, ಏನು ನಿನ್ನ ಫೀಡ್ಬ್ಯಾಕು ಅಂತ. ಕಪ್ಪೆ ಏನು ಹೇಳುತ್ತೆ ಅಂದರೆ, ದೇವ್ರು ನನಗೆ ಹೇಳೋಕ್ಕೆ ಏನು ವರ್ಡ್ಸೇ ಇಲ್ಲ, ಐ ಹ್ಯಾವ್ ನೋ ವರ್ಡ್ಸ್ ಅಂತ ಹೇಳುತ್ತೆ. ಯಾಕಂದರೆ ನಾನು ಒಂದು ಕಲ್ಲಿನ ಮಧ್ಯದಲ್ಲಿ ಹುಟ್ಟಿ, ಕಲ್ಲಿನ ಮಧ್ಯದಲ್ಲೇ ಬೆಳೀತಕ್ಕಂತಹ ಒಂದು ಪ್ರಾಣಿ. ಅಂತಹ ಪ್ರಾಣಿ ಕಲ್ಲಿನ ಮಧ್ಯದಲ್ಲಿ ನನಗೆ ಊಟವನ್ನು ಇಟ್ಟಿದೆಯಾ, ಆಹಾರವನ್ನು ಇಟ್ಟಿದೆಯಾ, ಅದಕ್ಕಿಂತ ಹೆಚ್ಚು ಇನ್ನೇನು ಬೇಕು ನನಗೆ. ಇನ್ನು ಮುಂದೆ ಬಂದಾಗ ಮನುಷ್ಯ ಸಿಗ್ತಾನೆ. ಮನುಷ್ಯನಿಗೆ ಕೇಳ್ತಾನೆ ದೇವರು, ಏನಪ್ಪ ನಿಂದು ಏನು ಫೀಡ್ಬ್ಯಾಕು ಜಗತ್ತಿನ ಬಗ್ಗೆ, ನಾನು ಸೃಷ್ಟಿ ಮಾಡಿದ್ದೀನಲ್ಲ. ಮನುಷ್ಯ ಗೊತ್ತಲ್ವ ನಿಮ್ಗೆ, ನಾನು ಆಗಲೇ ಹೇಳಿದಂಗೆ ಮನುಷ್ಯನಿಗೆ ಯಾವಾಗಲೂ ಕಂಪ್ಲೇಂಟ್ ಮಾಡುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿ ಅವಾಗ ದೇವರು ಕೇಳಿದ ತಕ್ಷಣ ಏನಾಗ್ತಾನೆ, ಜೋರಾಗಿ, ನೀನೇನು ಮಾಡಿದೀಯಾ, ಎಂಥ ಜಗತ್ತನ್ನು ಸೃಷ್ಟಿ ಮಾಡಿದೀಯಾ, ನಿನಗೆ ಗೊತ್ತಾಗಲ್ವಾ? ಇಲ್ಲಿ ಬೇಕಾದಂಥ ನೀರು, ಸಿಹಿ ನೀರನ್ನು ಕಡಿಮೆ ಇರತಕ್ಕಂಥ ನದಿಗಳಲ್ಲಿ ಇಟ್ಟಿದೆಯಾ, ಸಮುದ್ರಗಳಲ್ಲಿ ಉಪ್ಪು ನೀರನ್ನು ಇಟ್ಟಿದೆಯಾ. ಅದೇ ರೀತಿ ಕೆಲವು ದೇಶಗಳಲ್ಲಿ ಕೆಂಪು ಮನುಷ್ಯರನ್ನು ಸೃಷ್ಟಿ ಮಾಡಿದೆಯಾ, ಅವರೆಲ್ಲ ಕೂಡಿ ಏನು ಮಾಡ್ತಾರೆ, ಟ್ಯಾನಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರು ಬೀಚಲ್ಲಿ ಹೋಗಿ ಬೀಳ್ತಾ ಇದ್ದಾರೆ. ಈ ಕಡೆ ಜನ ಏನು ಮಾಡ್ತಾ ಇದ್ದಾರೆ, ಕೆಲವೊಬ್ಬರು ಬೆಳೆ ಆಗಬೇಕು, ಕೆಂಪಾಗಬೇಕಂತ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾ ಇದ್ದಾರೆ. ಹಾಗೆ ನೀನು ಬೇರೆ ಬೇರೆ ತೆರನಾದ
ಸೃಷ್ಟಿ ಮಾಡಿರೋದ್ರಿಂದ ಇಲ್ಲಿ ತುಂಬಾ ಕಷ್ಟ ಆಗ್ತದೆ ಮನುಷ್ಯರಿಗೆ ಇರಲಿಕ್ಕೆ ಅಂತ ಹೇಳ್ತಾರೆ. ನೋಡಿ, ಪ್ರಾಣಿ ಪಕ್ಷಿಗಳಿಗೆ ಈ ಒಂದು ಸೃಷ್ಟಿ ಮಾಡಿರ್ತಕ್ಕಂತಹ ಜಗತ್ತಿನಲ್ಲಿ ಬದುಕಲಿಕ್ಕಿರ್ತಕ್ಕಂಥ ಜ್ಞಾನ ಏನಿದೆ, ಆ ಜ್ಞಾನ ಮನುಷ್ಯನಿಗಿಲ್ಲದೆ ಆಗಿದೆ ಈಗ. ಹಾಗಾಗಿ ಮನುಷ್ಯ ಕೂಡ ಏನು ಮಾಡಬೇಕಾಗಿದೆ ಈಗ ಇವತ್ತು, ಅಂತಹ ಜ್ಞಾನವನ್ನು ಪಡ್ಕೋಬೇಕಾಗಿದೆ. ಅಂತಹ ಪರಿಸರವನ್ನು, ಪರಂಪರೆಯನ್ನು, ಅಂತಹ ಒಂದು ಕೆಲಸವನ್ನು ಈ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಮಾಡ್ತಾ ಇರೋದು ತುಂಬಾ ಒಂದು ಸಂತೋಷದ ಸಂಗತಿ. ಇದಕ್ಕೆ ಈ ದೇಹಕ್ಕೆ ಎಲ್ಲರೂ ಭಾಗಿಯಾಗಿ ನಾವು ಕೂಡ ಭಾಗಿಯಾಗ್ತೀವಿ ಅಂತ ಹೇಳ್ತಾ